ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1042 ನಾನು ಮಾನ್ಯ ಸಚಿವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಬಹುಶಃ ಇದು ಪ್ರಶ್ನೆಕ್ಕಿಂತ ಬಹಳ ಅರ್ಧ ಗಂಟೆ ಚರ್ಚೆ ಮಾಡಿದ್ರು ಮುಗಿಯದಂತ ಸಬ್ಜೆಕ್ಟ್. ಇವತ್ತು ಹಾಗಂತ ಜಾಸ್ತಿ ಸಮಯ ತಗೊಳ್ಬೇಡಿ. ಇಲ್ಲ, ತಗೊಳ್ಳಲ್ಲ, ನಾನು ಬೇಗ ಮುಗಿಸ್ತೇನೆ, ಬೇರೆಯವರು ಮಾತಾಡುವವರಿದ್ದಾರೆ. ತಾವು ಒಟ್ಟು ಸಂಖ್ಯೆ 986 ಅಂತ ಕೊಟ್ಟಿದ್ದೀರಿ. ಇದು ಏನು ಬಾಲ ಗರ್ಭಿಣಿಯರದ್ದು ಸಂಖ್ಯೆ ನೋಂದಣಿ ಆದದ್ದು ಮಾತ್ರ. ತಾವು ಅನುಬಂಧದಲ್ಲಿ ತೋರಿಸಿದ್ದು ನೋಡಿದ್ರೆ, ನೀವು ಬಾಗಲಕೋಟೆಯಲ್ಲಿ ಕೊಟ್ಟ ಸಂಖ್ಯೆಯನ್ನು ನೋಡಿದ್ರೆ, ಇವತ್ತು ನಮಗೆ ಇರುವಂತ ಇದರ ಪ್ರಕಾರ ನೀವು ಬಾಗಲಕೋಟೆಯಲ್ಲಿ 1193 ಇದೆ. ನಿಮ್ಮಲ್ಲಿ ರಿಜಿಸ್ಟರ್ ಆದದ್ದು ಅಷ್ಟಿರ್ಬೋದು. ಯಾದಗಿರಿ ಸಭಾಪತಿಗಳೇ ಒಂದೇ ಒಂದು ಬಾಲ ಗರ್ಭಿಣಿಯರಿಲ್ಲ ಅಂತ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಇವರು ಏನು ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಅಷ್ಟು ಬಾಲ ಗರ್ಭಿಣಿಯರು ಯಾದಗಿರಿಯ ಜಿಲ್ಲೆಯಲ್ಲಿದ್ದಾರೆ. ನಾನು ಅದನ್ನೆಲ್ಲ ಉಲ್ಲೇಖ ಮಾಡೋದಿಲ್ಲ, ಯಾಕೆಂದ್ರೆ ಇಲ್ಲಿ ಬಹಳ ಮುಖ್ಯವಾದ ಪೋಸ್ಕೋ ಕಾನೂನು ಬಂದ ನಂತರ ತಾಯಿ ಹಾಗೂ ಮಗುವಿನ ಆರೋಗ್ಯ ವಿಮೆಯನ್ನು ಇವತ್ತು ನಿರ್ಭಯದ ಅಡಿಯಲ್ಲಿ ಅವಕಾಶ ಕಲ್ಪಿಸಿದ್ದಾರೆ ಅಂತ ಹೇಳುದು ಬಹಳ ಸಂತೋಷ. ನಿರ್ಭಯ ಹಣನೂ ಇದೆ, ಅದರ ಮುಖಾಂತರ ಆಗಬೇಕು. ಇದನ್ನು ಈ ಸಾಲಿನಲ್ಲಿ ತಾವು ಅನುಷ್ಠಾನಗೊಳಿಸ್ತೇನೆ ಅಂತ ಹೇಳಿದ್ದೀರಿ. ಇನ್ನೊಂದು ಸಭಾಪತಿಗಳೇ, ಇವತ್ತು ಇದರಲ್ಲಿ ಒಂದು ಬಾಲ್ಯ ವಿವಾಹ, ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಎಷ್ಟು ಜನ ಇದ್ದಾರೆ? ಯಾಕೆಂದ್ರೆ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಬೇಕಾದ್ರೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತೀರಿ ಅಂತ ಎನ್ನುವುದನ್ನು ನಾನು ಅದನ್ನೆಲ್ಲ ಹೇಳುವುದಿಲ್ಲ, ಸಮಯ ಇಲ್ಲ, ಉಲ್ಲೇಖವನ್ನು ಮಾಡಿದ್ರಿ, ಸಂತೋಷ. ಇದು ಸಮರ್ಪಕವಾಗಿ ಆಗ್ತದ? ಒಂದು ಬಾಲ ಗರ್ಭಿಣಿಯರಿಗೆ ರಕ್ಷಣೆ ಕೊಡುವಂಥದ್ದು, ಅವರಿಗೆ ಆದ ನಂತರ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನೀವೇನು 900 ಸಂಖ್ಯೆ ಅಂತ ಹೇಳಿದ್ದೀರಿ, ಅದು ಕರ್ನಾಟಕ ರಾಜ್ಯದಲ್ಲಿ 25-26 ಸಾವಿರ ಜನ ಇದ್ದಾರೆ ಅಂತವ್ರು. ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು ಇದೆಲ್ಲ ಸರ್ಕಾರದ ಇದೆ ಮಾಡೋದು ಒಂದು ಭಾಗ. ಇನ್ನೊಂದು ಭಾಗ ಅದರಿಂದಲೇ ಎಲ್ಲ ಕಡಿಮೆ ಆಗುದಿಲ್ಲ. ಬಹಳ ದೊಡ್ಡ ಪ್ರಮಾಣದ ಭಾಗ ಅಂತ ಹೇಳಿದ್ರೆ ನೀವು ಅವರನ್ನ ಜಾಗೃತಿ ಮಾಡಿಸುವಂಥದ್ದು. ನೀವು ಕೊಟ್ಟಿದ್ದೀರಿ ಶಾಲೆಗಳಲ್ಲಿ ಆ ಟೀನೇಜರ್ಸ್ಗೆ ಹೋಗಿ ಮಾಹಿತಿ ಎಲ್ಲಿ ಮಾಡಿದ್ದಾರೆ, ಯಾವ ಶಾಲೆಗಳಲ್ಲಿ ಮಾಡಿದ್ದಾರೆ? ನನಗೆ ಗೊತ್ತಿದ್ದಂಗೆ ನಾನು ಬಹಳ ಶಾಲಾ ಅದು ಟೀನೇಜರ್ ಅನ್ನ ಸಂಪರ್ಕ ಮಾಡುವಂಥದ್ದಲ್ಲಿ ಬಹಳ ನಿಗಾ ವಹಿಸುವವಳು. ಎಲ್ಲೂ ಕೂಡ ಎಷ್ಟು ಶಾಲೆಗಳನ್ನು ಕೇಳಿದೆ, ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರ, ಅಥವಾ ಇದರ ಬಗ್ಗೆ ಒಂದು ಸೆಮಿನಾರ್ ರೀತಿ ಮಾಡ್ತಾರ, ಅಥವಾ ಇದರ ಬಗ್ಗೆ ಒಂದು ತಿಂಗಳಿಗೆ ಒಮ್ಮೆ, ತಿಂಗಳಿಗೆ ಬೇಡ, ಅಟ್ಲೀಸ್ಟ್ ಒಂದು 8th 7th 8th 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ವರ್ಷದಲ್ಲಿ ಒಂದು 2-3 ಬಾರಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಶಾಲೆಗಳಲ್ಲಿ ಈ ಕೆಲಸ ಆಗ್ತಾ ಇಲ್ಲ. ಒಂದು ಸಭಾಪತಿಗಳೇ, ಬರೀ 14 ವರ್ಷದಿಂದ 14, 15, 16, 17, 18 ಇನ್ನೊಂದು ಹೇಳಿದಿರಿ ನೀವು, ನಮ್ಮ ಮಹಿಳಾ ಇದರಿಂದ ಬಾಲ್ಯ ನಿಷೇಧ ಕಾನೂನನ್ನ ನಾವು ಜಾರಿಗೆ ಮಾಡ್ತಾ ಇದ್ವಿ. ಬಾಲ್ಯ ವಿವಾಹ ನಿಷೇಧ ಮೊದಲಿನಿಂದನೂ ಇತ್ತು. ಇನ್ನೊಂದು ಬಹಳ ಮುಖ್ಯವಾಗಿ ನನಗೆ ಬಹಳ ನಿಮ್ಮ ಸರ್ಕಾರದ ಉತ್ತರ ಕೇಳಿ, ಮಂಡ್ಯದಲ್ಲಿ ಯಾಕೆ ಜಾಸ್ತಿ ಆಗಿದೆ ಬಾಲ ಗರ್ಭಿಣಿಯರಂತ ಕೇಳಿದ್ರೆ, ಪ್ರೀತಿ ಮತ್ತು ಪ್ರೇಮ ಮತ್ತು ಆಕರ್ಷಣೆಗೆ ಒಳಗಾಗಿರುವುದರಿಂದ ಹಾಗೂ ಮಕ್ಕಳ ಬಗ್ಗೆ ಪೋಷಕರ ನಿರ್ಲಕ್ಷ್ಯತನದಿಂದ ಓಡಿ ಹೋಗಿ ಬಾಲ್ಯವಾಗುತ್ತಿರುವ. ಏನ್ ಸರ್ ಆನ್ಸರ್? ಏನು ಮಂಡ್ಯದಲ್ಲಿ ಮಾತ್ರ ಪ್ರೇಮ ಪ್ರಕರಣ ಇರುವುದು? ಆಮೇಲೆ ಪೋಷಕರನ್ನು ಏನಂತ ತಿಳ್ಕೊಂಡಿದ್ದಾರೆ? ನಿರ್ಲಕ್ಷ್ಯ ಮಾಡುವವರು ಪೋಷಕರೇ ಅಲ್ಲ ಸಭಾಪತಿಗಳೇ. ಈ ಸಮಾಜದಲ್ಲಿ ಯಾರೆಲ್ಲ ಮಕ್ಕಳನ್ನು ನಿರ್ಲಕ್ಷ್ಯ ಆ ರೀತಿ ಆನ್ಸರ್ ಕೊಟ್ಟರೆ ವಿವಾಹ ಒಪ್ತೇನೆ. ನಿರ್ಲಕ್ಷ್ಯದಿಂದ ಓಡಿ ಹೋದ್ರು ಅಂದ್ರೆ ಯಾವ ತಂದೆ ತಾಯಿ ಮಕ್ಕಳು? ಆಮೇಲೆ ಪ್ರೀತಿ ಪ್ರೇಮ ಇದೆಲ್ಲ ಏನ್ ಸರ್ ಆನ್ಸರ್? ಈ ರೀತಿ ಆನ್ಸರ್ ಯಾರಾದ್ರೂ ಉತ್ತರ ಕೊಡ್ಲಿ, ಆಮೇಲೆ ಪ್ರಶ್ನೆ ಕೇಳುವುದು. ಶರವಣ, ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಜ್ಯದಲ್ಲಿ ಒಂದು ಶರವಣರವರೇ, ಪ್ರಾರಂಭಿಕವಾಗಿ ನಿಮ್ ಪ್ರಶ್ನೆಗೆ ಹೋಗಿ, ಅವ್ರು ಉತ್ತರ ಕೊಟ್ಟ ನಂತರ ನೀವು ಆಮೇಲೆ ಬೇಕಾದ್ರೆ ಉಪ ಪ್ರಶ್ನೆ ಕೇಳಿ. ಈಗಲೇ ಅದಕ್ಕೆ ಪೂರ್ತಿ ಹೋಗ್ಬೇಡಿ. ಉತ್ತರದಲ್ಲಿ ಇನ್ನು 900 ಚಿಲ್ಲರೆ ಏನು ಹೇಳಿದ್ದಾರೆ ಪ್ರಕರಣಗಳು ಬಂದಿರತಕ್ಕಂಥದ್ದು, ಬಹುಶಃ ನೋಡಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿಯನ್ನ ಸಚಿವರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ನಿಮ್ಮ ಇಲಾಖೆ ಅಧಿಕಾರಿಗಳು
ಯಾವ ತರ ಕೆಲಸ ಮಾಡ್ತಾರೆ ಅನ್ನೋದು ಇದು ಒಂದು ನಿದರ್ಶನ ಅಷ್ಟೇ. ಬಹುಶಃ ನೋಡಿ ಸಭಾಪತಿಗಳೇ, ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಬಹುಶಃ ಬೆಂಗಳೂರು, ಬೆಳಗಾವಿ, ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಕರಣಗಳು ಬರ್ತಾ ಇರತಕ್ಕಂಥದ್ದು. 28,657 ಬಹಳ ಗರ್ಭಿಣಿಯರು ಆಗಿರತಕ್ಕಂಥದನ್ನ ಮಹಿಳಾ ಮತ್ತು ಮಕ್ಕಳ ಆಯೋಗದ ವತಿಯಿಂದ ಬೆಳಕಿಗೆ ಬಂದು ರಿಜಿಸ್ಟರ್ ಆಗಿರತಕ್ಕಂಥದ್ದು ಹೇಳಿ ಅವರು ಊರ್ಜಿತ ಪಡಿಸ್ತಾ ಇದ್ದಾರೆ. ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಬಟ್ ತಾವು ತೋರಿಸ್ತಾ ಇದ್ದೀರಾ ಬರೀ 987 ತೋರಿಸ್ತಾ ಇದ್ದೀರಾ ನಿಮ್ಮ ಉತ್ತರದಲ್ಲಿ. ನಿಮ್ಮ ಅಧಿಕಾರಿಗಳು ಏನ್ ಬರ್ಕೊಟ್ರು ಅದನ್ನ ಹೇಳ್ಬಿಡೋದಲ್ಲ ಸಚಿವರೇ, ನೀವು ಕೂಡ ನೋಡ್ಬೇಕಾಗ್ತದೆ. ನೋಡಿ 986 ಅಂತ ತೋರಿಸ್ತೀರಿ. ಬಹುಶಃ ಈ ಒಂದು ಬಾಲ ವಿವಾಹ ಆಗ್ಲಿ, ಬಾಲ ಗರ್ಭಿಣಿಯರಿಗಾಗ್ಲಿ ಒಂದು ಭಯನೇ ಇಲ್ದಿರತಕ್ಕಂತ ಒಂದು ಕಾನೂನನ್ನ ತಾವು ಯಾಕೆ ಅದನ್ನು ತಿದ್ದುಪಡಿ ತಂದು ಒಂದು ಎಚ್ಚರ ವಹಿಸೋದು? ಇವತ್ತು ಸಮಾಜ, ನಾಗರಿಕ ಸಮಾಜ ತಲೆ ತಗ್ಸುವಂತ ಕೆಲಸ ಆಗ್ತಾ ಇದೆ. ಅದ್ರ ಕಡೆ ತಾವು ಗಮನ ಹರಿಸಬೇಕು. ಇವತ್ತು ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಆಗ್ಲೇ ಭಾರತೀಯ ಅಕ್ಕ ಹೇಳ್ದಂಗೆ ಇವತ್ತು ಪ್ರೇಮ ವಿವಾಹ, ಪ್ರೀತಿ ಇದನ್ನ ನಿಮ್ಮ ಉತ್ತರದಲ್ಲಿ ಕೊಡೋದು ಎಷ್ಟು ಮಾತ್ರ ಸಮಂಜಸ ಇದೆ? ಇದು ನಿಜವಾಗ್ಲೂ ಕೂಡ ಬಹಳ ನೋವಿನ ಸಂಗತಿ. ಇದ್ರ ಕಡೆ ತಾವು ಕಠಿಣವಾಗಿ ಒಂದು ಕಾನೂನನ್ನ ತಂದು ಯಾರು ಕೂಡ ಮುಂದಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅದು ತಕ್ಕಂತ ಒಂದು ಕ್ರಮವನ್ನ ಜಾರಿಗೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಸಭಾಪತಿಗಳೇ, ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉತ್ತರದಲ್ಲಿ 986 ಬಾಲ ಗರ್ಭಿಣಿಯರಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಅಥವಾ ಹೊರಗಡೆ ಆಗಿರ್ತಕ್ಕಂಥ ಪ್ರಕರಣಗಳು ಈ ಒಂದು ಜಿಲ್ಲಾ ನ್ಯಾಯಾಲಯ ಮಕ್ಕಳ ಕಲ್ಯಾಣ ನ್ಯಾಯಾಲಯ ಇರ್ತದೆ, ಅದ್ರ ಮುಂದೆ ಸಬ್ಮಿಟ್ ಮಾಡೋದಷ್ಟನ್ನು ಹೇಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿಯೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಬಹಳಷ್ಟು ಗರ್ಭಿಣಿಯರು ದಾಖಲಾಗಿರ್ತಾರೆ. ಅದರ ಸಂಖ್ಯೆ ಬೇರೆ. ಆ ಸಂಖ್ಯೆ ಮತ್ತು ಈ ಸಂಖ್ಯೆ ಸೇರಿದ್ರೆ ಅತಿ ದೊಡ್ಡ ಸಂಖ್ಯೆ ಆಗ್ತದೆ. ಇವರೊಬ್ಬರೇ ಆ ಕೆಲಸ ಮಾಡೋದು ಅಂತ ನಾವೇನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನಮ್ಮ ಇಲ್ಲೆಲ್ಲ ಇದ್ರು ನಮ್ಮ ಆರೋಗ್ಯ ಇಲಾಖೆ ಸಚಿವರು ಕೂಡ ಅವರೊಂದಿಗೆ ನೀವು ಚರ್ಚೆ ಮಾಡಿ ಜಂಟಿಯಾಗಿ ಕೆಲಸ ಮಾಡಿದಾಗ ಇದು ಸಂಖ್ಯೆನೂ ಗೊತ್ತಾಗುತ್ತೆ, ನಿಯಂತ್ರಣಕ್ಕೂ ಕೂಡ ಅವಕಾಶ ಆಗ್ತದೆ. ಯಾಕಂದ್ರೆ ಒಬ್ಬರೇ ಅವರ ಗರ್ಭಿಣಿ ಆದ ನಂತರದಲ್ಲಿ ಇವರಿಗೆ ಬರೋದಿಲ್ಲ. ಅವರ ಆರೋಗ್ಯ ನೋಡ್ಕೊಳ್ಳೋದು, ಮಗುನ ನೋಡ್ಕೊಳ್ಳೋದು, ಅವ್ರಿಗೆ ಔಷಧ ಕೊಡೋದೆಲ್ಲನೂ ಕೂಡ. ಮತ್ತೆ ಅದು ಒಂದು ನಮಗೆ ಜಂಟಿಯಾಗಿ ನೀವು ಚರ್ಚೆ ಮಾಡಿ ನಮಗೆ ಸರಿಯಾದ ಅಂಕಿ ಸಂಖ್ಯೆಗಳನ್ನ ಒದಗಿಸ್ಕೊಡ್ಬೇಕು ಅಂತ ನಾವು ಒಂದು ಒತ್ತಾಯ ಮಾಡ್ತೇವೆ. ಎರಡನೇದಾಗಿ ಈಗ ಬಾಲ ವಿವಾಹ ಕಾಯ್ದೆ ತಿದ್ದುಪಡಿ ಆಗಿದೆ. ಅದರ ಅಡಿಯಲ್ಲಿ ಎಷ್ಟು ಪ್ರಕರಣಗಳ ದಾಖಲೆ ಆಗಿದ್ದಾವೆ? ಒಂದು ಪ್ರೇಮ ಪ್ರಕರಣಗಳು ಆಗ್ತಿವೆ, ಇಲ್ಲ ಅಂತ ಅನ್ನಕ್ಲ. ಸಮಾಜದಲ್ಲಿ ಈ ಥರದ ಪ್ರಕರಣಗಳು ಆಗ್ತಾ ಇವೆ. ನಾವು ಅದನ್ನ ಏಕಾಏಕಾಗಿ ಇಲ್ಲ ಅಂತಲೂ ಹೇಳಕ್ ಬರಲ್ಲ. ಆದ್ರೆ ಬಹುತೇಕ ನಮ್ಮ ಬಾರ್ಡರ್ ಏರಿಯಾಸ್ ಅಲ್ಲಿ ಈ ಕಾನೂನು ಬಂದ ನಂತರ ನಾವು ರಂಗೋಲಿ ಅಡಿಯಲ್ಲಿ ಹೋಗ್ತೀವಿ ಅಂದ್ರೆ ಅವರು ಏನೋ ಧೂಳಿನ ಅಡಿಯಲ್ಲಿ ಹೋಗ್ತಾ ಇದ್ದಾರೆ. ಮಣ್ಣಿನ ರಂಗೋಲಿನ ಮೇಲ್ಭಾಗ ಆಯ್ತು, ಮಣ್ಣಿನ ಧೂಳಿನ ಕೆಳಗೆ ಹೋಗ್ತಾ ಇದಾರೆ ಅವರು. ಅಂದ್ರೆ ಬಾರ್ಡರ್ ಏರಿಯಾಸ್ ಅಲ್ಲಿ ಮಣ್ಣಿನ ಕೆಳಗೆ. ಹೌದು, ಈ ಬಾರ್ಡರ್ ಏರಿಯಾಸ್ ಅಲ್ಲಿ ನಮ್ಮ ಕರ್ನಾಟಕ ಬಾರ್ಡರ್ ಬಿಟ್ಟು ಇನ್ನೊಂದು ರಾಜ್ಯದ ಬಾರ್ಡರ್ ಏರಿಯಾಸ್ ಅಲ್ಲಿ ತೋಟಗಳಲ್ಲಿ ಮದುವೆ ಮಾಡ್ಬಿಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.